ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ಊರ ಯಾವ್ದು ಬರ್ತದ್ರಿ? ನಿಮ್ ಪರಿಚಯ ಸ್ವಲ್ಪ ಹೇಳ್ರಲ್ಲ ಸರ್. ನಮ್ದು ಇದು ಊರು ಬಂದು ಬೆಡ್ಗಂಜನಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್, ಉಕ್ಲೇರಿ ಹೋಬಳಿ ಬರುತ್ತೆ. ನಮ್ಮ ಹೆಸರು ರೇವಂತ್ ಕುಮಾರ್. ಎಲ್ಲ ಹಣ್ಣೆಲ್ಲ ಚೆನ್ನಾಗಿ ಬಂದಿದೆ ರೀ. ಚೆನ್ನಾಗಿದೆ ಸರ್. ಸ್ವಲ್ಪ ದಾರ ನೀವು ಬೇರೆ ದಾರ ಕಟ್ಕೊಂಡ್ರಿ, ಅದು ಕಟ್ಟಾಗಿ ಬಿದ್ದೈತಿ. ಇಲ್ಲ ಸರ್, ಅವರು ಮೊದ್ಲು ಕಟಿಂಗ್ ಬಂದವರು ಸ್ವಲ್ಪ ಅದೇ ಕಟ್ಟಿ ಏನಾಗಲ್ಲ ಅಂದ್ರು. ಕ್ರಾಪ್ ಸ್ವಲ್ಪ ಓವರ್ ಆಯ್ತು, ಅದು ಎಲ್ಲ ಮಳೆಗೆ ಸ್ವಲ್ಪ ಕಿತ್ತಾಯ್ತು. ಮತ್ತೆ ಇದ್ರಲ್ಲೆಲ್ಲ ಇಲ್ಲಿ ನೋಡ್ರಿ, ದಪ್ಪ ದಪ್ಪ ಹಣ್ಣಿದೆ ನೋಡ್ರಿ, ಹೆಂಗೆಲ್ಲ ಹೆಂಗ್ ಬೆಂಡಾಗಿತ್ತು ನೋಡ್ರಿ. ಅದು ರೆಂಬೆ ಎಲ್ಲ ದೊಡ್ಡ ದೊಡ್ಡ ರೆಂಬೆಗೆಲ್ಲ ಹಣ್ಣು ದಪ್ಪ ಹಣ್ಣಿದೆ ಎಲ್ಲ ನೋಡ್ರಿ. ಹೋದ್ ಸತಿಗಿಂತ ಈ ಸತಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಚೆನ್ನಾಗಿ ಬಂದಿತ್ರಿ. ಕ್ವಾಲಿಟಿ ಚೆನ್ನಾಗಿ ಬಂದಿದೆ ನೋಡ್ರಿ. ಗಿಡ ಎಲ್ಲ ಬೆಂಡಾಗೈತಿ, ಪೂರ ಟ್ರೆಸ್ಸಿಗೆ ಹೋದಂಗ ಆಗೈತಿ. ಮಳೆ ಬಿತ್ತು, ಇಲ್ಲಾಂದ್ರೆ ಇನ್ನೂ ಪ್ರಾಬ್ಲಮ್ ಆಗಿರೋದು ಇವ್ರಿಗೆ. ಮಳೆ ಬಿದ್ದಿಲ್ಲ ಅಂದ್ರೆ ಇನ್ನೂ ಎಲೆ ಗಿಡ ಎಲ್ಲ ಇಷ್ಟ ಬಂದ್ಬಿಡೋದು. ಹೌದೌದ್ರಿ. ಚೆನ್ನಾಗಿದೆ ರೀ, ಫುಲ್ ಲೋಡ್ ಎಲ್ಲ ಚೆನ್ನಾಗಿದೆ. ಕಡ್ಡಿ ಎಲ್ಲ ಬೆಂಡ್ ಆಗ್ತದೆ, ಕಂಬಿ ಎಲ್ಲ ಕಟ್ ಆಗಿದೆ, ಕೆಲವು ಕಡೆ ವೈರೇ ಕಟ್ ಆಗ್ತಾ ಇದೆ. ಸ್ವಲ್ಪ ನೀವು ಇನ್ನೊಂದ್ ಸ್ವಲ್ಪ ಕಟ್ಟೋದೇನ್ರಿ ಮಾಡ್ರಲ್ಲ. ಇನ್ನು ಆಗಲ್ಲ, ಇನ್ನು ಆಗಲ್ಲ ಸರ್. ನೋಡ್ರಿ, ಕಡ್ಡಿ ಎಲ್ಲ ಮುರ್ಕೊಂಡಿದೆ. ಇದು ನೋಡ್ರಿ ಮೈನ್ ಸ್ಟೆಮ್ ಇದು, ಇದೇ ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಇದ್ರಲ್ಲಿ ಪೂರಾ ಹಣ್ಣಿದೆ, ಕಡ್ಡಿ ಕೊಟ್ಟಿದಾರೆ ಅಲ್ಗೂನು. ಇಲ್ಲಿ ನೋಡ್ರಿ, ಜಾಸ್ತಿ ಇದೆ. ಇಲ್ಲಿ ನೋಡ್ರಿ, ಇದು ನಾವು ಕಾಲರ್ ರಾಟ್ ಹೇಳಿದ್ವಿ ಒಂದ್ಸರಿ, ಒಂದ್ ವಿಡಿಯೋ ಮಾಡಿದ್ವಿ ಕಾಲರ್ ರಾಟ್ ಬಗ್ಗೆ. ಅದಕ್ಕೆ ಒಂದ್ ಚೀಲನೋ ಇಲ್ಲ ಟಮಾಟೋ ಕ್ರೇಟ್ ಹಾಕ್ಸಿದ್ರೆ ಈ ತರ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಹಾಕ್ಸಿದ್ವಿ. ಇದು ಆತರ ಮಾಡಿರೋದಕ್ಕೆ ಇದು ಗಿಡ ಸಕ್ಸಸ್ ಆಗಿದೆ. ವಿಲ್ಟ್ ಬಂದ್ರೆ ಹಣ್ಣು ನೋಡ್ರಿ, ಹಣ್ಣು ನೋಡ್ರಿ, ಫಿನಿಶಿಂಗ್ 700 ಗ್ರಾಮ್ 800 ಗ್ರಾಮ್ ಬಂದಿದೆ ಇದ್ರಲ್ಲಿ. ಇದರಲ್ಲಿ ರೂಟ್ ಬಂದಿರುತ್ತೆ. 15 kg ಐತ್ರಿ ಇದ್ರಲ್ಲಿ. ಇದ್ರಲ್ಲಿ ಹೌದು. ಅದು ಕಾಲರ್ ರಾಟ್ ಬಂದು ವೀಕ್ ಆಗಿರೋ ಗಿಡ ಇದು, ಅಂತದ್ರಲ್ಲಿ ಈ ತರ ಸೆಟ್ಟಿಂಗ್ ಆಗಿದೆ. ಇದು ನೋಡ್ರಿ, ಇದು ಫುಲ್ ಗಿಡ ಓವರ್ ಆಯ್ತು ಕ್ರಾಪ್. ಇದಕ್ಕೆ ಅಂದ್ರೆ ಸೈಜು ಯೂನಿಫಾರ್ಮ್ ಆಗಿದೆ, ವೀಕ್ ಇಲ್ಲ, ಯೂನಿಫಾರ್ಮ್ ಸೈಜ್ ಇದೆ, ಲೆವೆಲ್ ಇದೆ. ಆಮೇಲೆ ಇದು ಎಷ್ಟನೇ ಕ್ರಾಪ್ ಇದು? ಸೆಕೆಂಡ್ ಕ್ರಾಪ್ ಸರ್. ಇದು ಎರಡನೇ ಕ್ರಾಪ್. ಸೆಕೆಂಡ್ ಕ್ರಾಪ್. ಇದು ಅಷ್ಟೇ ಕಾಲರ್ ರಾಟ್ ಆಗಿರೋ ಗಿಡ. ಎಲ್ಲೋ ಇಶ್ ಇದೆ, ಮತ್ತೆ ಒಳಗಡೆ ಸ್ಟೆಮ್ ಅಲ್ಲಿ ಕ್ರಾಪ್ ಹಂಗೆ ಇದೆ ನೋಡ್ರಿ. ಇದು ಸರಿ ಆಗುತ್ತೆ. ಇದು ಅಷ್ಟೇ ಕಾಲರ್ ರಾಟ್ ಆಗಿ ಚೀಲ ಹಾಕಿದ್ದಾರೆ ನೋಡ್ರಿ. ಇದು ಸ್ಟೆಮ್ ಸೆಟ್ಟಿಂಗ್ ಚೆನ್ನಾಗಿದೆ. ಇದನ್ನು ಚಿಕ್ಕದಿದೆ, ಫುಲ್ ಹಣ್ಣೆ ಕಾಣ್ತಾ ಇದೆ. ಇದ್ರಲ್ಲಿ ಈ ಗಿಡದಲ್ಲಿ ಎಲೆಗಿಂತ ಹಣ್ಣೆ ಜಾಸ್ತಿ ಕಾಣಿಸ್ತಾ ಇದೆ. ಅಂದ್ರೆ ಇವರು ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಸನ್ವರ್ಧನ್, ಕಾಟನ್ ಕೇಕ್ ಹಾಕಿದ್ದಾರೆ, ಸನ್ವರ್ಧನ್ ಹಾಕಿದ್ದಾರೆ, ಫಂಗಿಜಿ ಹಾಕಿದ್ದಾರೆ, ನೆಮ್ಟೋಜಿ ಹಾಕಿದ್ದಾರೆ, ಅಲ್ಗೂ ತಿನ್ನಿಂಗು ಮಾಡಿದ್ದಾರೆ. ಕಾಯಿ ತೆಗೆದ್ರಲ್ಲ ಸ್ವಲ್ಪ, ಈ ತರ ವೀಕ್ ಇರೋ ಸಣ್ಣ ಸಣ್ಣ ಪಿಂದೆಯಲ್ಲಿ ತುದಿಯಲ್ಲಿ ಬಂದಿರೋದೆಲ್ಲ ತೆಗೆದಿದ್ದಾರೆ. ಇದು ಕಟ್ ಆಗಿರೋದು ಇದೆಲ್ಲ ಕಟ್ ಇಟ್ಕೊಂಡ್ಬಿಡ್ರಿ. ಲೋಡ್ ಇದೆ. ಸ್ಟೆಮ್ ಸೆಟ್ಟಿಂಗ್ ಚೆನ್ನಾಗಿದೆ, ಅದಕ್ಕೆ ಸನ್ ಬರ್ನ್ ಕಡಿಮೆ ಆಗಿರೋದು. ಒಳಗಡೆ ಚೆನ್ನಾಗಿ ಬಂದಿದೆ. ಈಗೇನಿದು ಇನ್ನು ಕೊಡೋದು, ಇನ್ನು ಲೇಟ್ ಮಾಡೋದು ಏನು ಸರ್? ಇನ್ನ 15 ಡೇಸ್ ಮೇಲೆ ಆಗುತ್ತೆ. ಇನ್ನೂ ಒಂದು 15 ದಿವಸ ಸ್ವಲ್ಪ ತೂಕ ಚೆನ್ನಾಗಿ ಬರುತ್ತೆ, ವೆಯ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. 6 ಮಂತ್ ಆಗ್ಬೇಕಲ್ಲ. 6 ಮಂತ್ ಆದ್ಮೇಲೆ ನಾವು ವ್ಯಾಪಾರಕ್ಕೆ ಬಿಡೋದು. ಈಗ ರೇಟು ಸ್ವಲ್ಪ ಕಮ್ಮಿ ಇದೆಯಲ್ಲ? ಕಮ್ಮಿ ಇದೆ, ನೋಡೋಣ. ಒಂದು 15 ಡೇಸ್ ಆದ್ಮೇಲೆ ಏನಾದ್ರು ರೇಸ್ ಆಯ್ತಂದ್ರೆ, ರೇಟ್ ಜಂಪ್ ಆದ್ರೆ ಕೊಟ್ಬಿಡುತ್ತೆ. ಈಗಲೂ ಅಷ್ಟೇ, ರೇಟ್ ಏನಾರು ಒಂದು 10 ದಿನ ಬಿಟ್ಟು ರೇಟ್ ಎಲ್ಲ ಒಳ್ಳೆ ರೇಟಿಗೆ ಬಂದ್ರೆ ತೋಟ ಕೊಟ್ಬಿಡೋದು. ಕಲರ್ ಎಲ್ಲ ಐತಿ, ಇನ್ನೂ ಕಲರ್ ಬರ್ತದೆ. ಇನ್ನು ಕಲರ್ಗೆ ಏನು ಮಾಡಿಲ್ಲ, ಈಗ ಮಾಡಿದ್ರೆ ಈ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ಎಕರೆ ಐತ್ರಿ ಇದು? ಸರ್, ಇದು 1050 ಗಿಡ ಇರೋದು. 1050 ಗಿಡ ಅಂದ್ರೆ ಒಂದು 2.5-3 ಎಕರೆ ಐತೆ. ಬರುತ್ತೆ. 3 ಎಕರೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕಟ್ಟೋದು, ಒಂದು ಸ್ವಲ್ಪ ಮಾಡ್ಕೋಬೇಕಾಗಿತ್ತಲ್ರಿ? ಕಟ್ಟೋದು ಸ್ವಲ್ಪ ಇದು ಮಾಡ್ಬೇಕಾಗಿತ್ತು. ಕಟ್ಟಿರಿ, ಆಮೇಲೆ ಅದು ದಾರ ಕಟ್ಟಾಗೋಗಿ ಕೆಲವು ಹತ್ರ ವೈರೇ ಕಟ್ಟಾಗ್ಬಿಟ್ಟಿದೆ ಸರ್. ಮೇನ್ ವೈರೇ ಕಟ್ಟಾಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ ಅದ. ಇದು ಈ ಪ್ಲಾಸ್ಟಿಕ್ ತಂತಿ ಹಾಕಿರೋದು. ನೋಡ್ರಿ ಎಷ್ಟು ನೋಡಿ, ಒಂದೇ ಜಾಗದಲ್ಲಿ ಎಷ್ಟು ಸ್ಟೆಮ್ ಅಲ್ಲಿ 4-5 ಒಂದೇ ಸರಿ ಬಂದವೆ. ಅಂತವ್ ಯಾವ ತೆಗ್ದಿಲ್ಲ ಇವರು.
ಈ ತರ ಬಂದ್ರೂ ತೆಗಿಯಕ್ಕೆ ಯಾವ್ದು ತೆಗಿಯಕ್ಕಾಗಲ್ಲ. ಎಲ್ಲ ಒಂಥರ ಜೋಡಿ ಬರುತ್ತೆ. ಈ ದ್ರಾಕ್ಷಿ ಗೊಂಚಲು ಬಂದಂಗ್ ಬಂದೈತೆ ನೋಡ್ರಿ ಇದು. ಇದು ಇಷ್ಟು ಕಡ್ಡಿ ಪೂರ ಹಂಗೆ ಐತೆ. ಆ ಕಡೆ ಪಕ್ಕದ್ದೆಲ್ಲ ಅದು ವಾಲ್ ಬಿಟ್ಟಿದೆ ನೋಡ್ರಿ, ಕಡ್ಡಿನೇ ಅದು. ಕೂಚ ಹಾಕ್ಸ್ಬಿಡ್ರಿ. ಇದರಲ್ಲಿ ಏನು ರೋಗದ ಏನು ಪ್ರಾಬ್ಲಮ್ ರೋಗ ಬಂದಿತ್ತು, ಬ್ಲೈಟ್ ಇಲ್ಲ ಇದ್ರಲ್ಲಿ, ಸರ್ಕಸ್ ಸ್ಪೋರ್ ಬಂದಿತ್ತು, ಚುಕ್ಕೆ ಬ್ಲಾಕ್ ಸ್ಪಾಟ್. ಅದಕ್ಕೆ ನಾವು ಜಾಂತೋನಿಲ್ಲು ಬ್ಯಾಕ್ಟೀರಿಯಸನ್ ಸ್ಪ್ರೇ ಕೊಡಿಸಿದ್ವಿ. ಮತ್ತೆ ಅದ್ರಲ್ಲಿ ಕಂಟ್ರೋಲ್ ಆಯ್ತು. ಮತ್ತೆ ಫಂಗಿನಿಲ್ಲು ಅಮಿಸ್ಟಾ ಟಾಪು ಅದು ಮಾಡಿದ್ದಾರೆ, ಕಂಟ್ರೋಲ್ ಆಗಿದೆ. ಈಗ ಯಾವ ರೋಗ ಬರೋ ಸ್ಟೇಜ್ ಮುಗೀತು. ಈಗ ಏನ್ ಮಾಡ್ಬೇಕಾ ನಾವು, ಸೈಜ್ ಚೆನ್ನಾಗಿದೆ, ಇನ್ನೂ ಬರುತ್ತೆ ಸೈಜು, ಗ್ರೀನ್ ಬರುತ್ತೆ, ಇನ್ನೂ ಬರುತ್ತೆ. ಕಲರ್ ಮಾಡ್ಬೇಕು, ಊಜಿ ಕಂಟ್ರೋಲ್ ಮಾಡ್ಕೊಬೇಕು. ಮತ್ತೆ ಇವ್ರು ಬಲೆನೂ ಏನು ಹಾಕ್ಸಿಲ್ಲ ಮೇಲೆ, ಪಕ್ಷಿಗೆ ಅಕ್ಕಿಗೆ ಏನು ಬಲೆ ಹಾಕ್ಸಿಲ್ಲ ಇವರು. ಇದು ಕೋಲಾರ ಡಿಸ್ಟಿಕ್ ಬರುತ್ತೆ. ಟೊಮೊಟೊ ಏರಿಯಾ ಇದು. ಇವರು ದಾಳಿಂಬೆ ಬೆಳೆದು ಚೆನ್ನಾಗಿ ಬೆಳೆದು ತೋರಿಸಿದ್ದಾರೆ. ಈ ಟೊಮೊಟೊ ಮಾಡ್ತಾ ಇದ್ರು ಇವರೆಲ್ಲ. ನೋಡ್ರಿ ಡ್ಯಾಮೇಜ್ ಇದೆ ಸರ್, ಗಿಳಿ ನೋಡ್ರಿ ಡ್ಯಾಮೇಜ್ ಮಾಡಿರೋದು, ಗಿಳಿ ಡ್ಯಾಮೇಜ್ ಮಾಡಿರೋದು. ಬಟ್ ಅವರು ಏನೋ ಇರ್ಲಿ ಬಿಡ್ರು, ಸ್ವಲ್ಪ ತಿನ್ಕೊಂಡ್ಲಿ ಅಂತ ಹೇಳಿ ಬಿಟ್ಟಿದ್ದಾರೆ. ಈ ತರ ಒಳಗಡೆ ಅದು ಕಂಬಿನೂ ಕೆಳಗಡೆ ಬಂದಿದೆ ನೋಡ್ರಿ, ಇಲ್ಲಿ ಬಂದಿದೆ ನೋಡ್ರಿ. ಇವಾದ್ರೂ ಕಟ್ಕೊಬೇಕಾಗಿತ್ತು ಅವರು. ಶೈನಿಂಗ್ ಫಿನಿಶಿಂಗ್ ಚೆನ್ನಾಗಿದೆ ಅವ್ರದ್ದು. ನಾವು ಬೆಳಗ್ಗೆ ನೋಡಿದ ತೋಟಕ್ಕಿಂತ ಇದು ಸ್ವಲ್ಪ ಫಿನಿಶಿಂಗ್ ಅದಕ್ಕಿಂತ ಬೆಟರ್ ಅನಿಸ್ತಾ ಇದೆ. ರೇಟ್ ಸಿಗ್ಬೇಕಷ್ಟೇ ಅವ್ರಿಗೆ, ಒಳ್ಳೆ ರೇಟ್ ಸಿಕ್ಕಿದ್ರೆ ಕ್ವಾಲಿಟಿ ಯಾರು ಹೆಸರಿಡಂಗಿಲ್ಲ ಇದು. ಕೆಜಿಎಫ್ ಇಲ್ಲೇ ಹತ್ರ ಅಲ್ಲ ಇಲ್ಲಿ ಸರ್? ಕೆಜಿಎಫ್ ನಮ್ಗೆ ಇಲ್ಲಿಂದ 35 ಕಿಲೋಮೀಟರ್ ಆಗುತ್ತೆ. ಕೋಲಾರ ಹತ್ರ ಆಗುತ್ತೆ. ನಾವು ಕೋಲಾರ 8 ಕಿಲೋಮೀಟರ್. ಕೋಲಾರದಿಂದ 8 ಕಿಲೋಮೀಟರ್ ಬರುತ್ತೆ ಈ ತೋಟ. ಇದೇ ಸಲ ನೋಡಿ. ಹೌದು. ಚೆನ್ನಾಗಿದೆ. ನಿಮ್ ತಂದೆಯವರು ಸರ್ ಮನೆ ಇದ್ರು, ಡ್ರಾಪ್ಸ್ ಹಾಕ್ಕೊಂಡಿದ್ರು, 5 ಡ್ರಾಪ್ಸ್. ಇಲ್ಲಿ ನೀರು ಅದೆಲ್ಲ ಯಾವ ಟೈಪ್ ಬಿಡ್ತೀರಿ ನೀವು ಈಗ? ಡ್ರಿಪ್, ಹನಿ ನೀರು. ಇಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅದು ಕಡ್ಡಿನೇ ಮುರಿದೋಗಿದೆ ನೋಡ್ರಿ. ಅಲ್ಲಿಗೆ ನಡೀರಿ. ಮುರಿದಿದೆ, ಡ್ಯಾಮೇಜ್ ಇದು ಒಂಥರ ಏನಾಗಿಲ್ಲ, ಬೆಂಡ ಮುರಿದೋಗಿದೆ ಅಲ್ಲಿ ನೋಡ್ರಿ. ಅದನ್ನ ಈಗೇನು ಮಾಡಕ್ಕೂ ಆಗಲ್ಲ. ಏನ್ರ ಮಾಡಿದ್ರೆ ಮತ್ತೆ ಎಡವಟ್ ಆಕೈತಿ. ಲೈಟ್ ಆಗಿ ಎತ್ ಕಟ್ಕೊಬೇಕು, ಅಲ್ಲಿ ಕಟ್ಕೊಬೇಕು, ಕಡ್ಡಿ ಹತ್ರ ಕಟ್ಕೊಬೇಕು, ಹಂಗ್ ಕಟ್ಕೊಬೇಕು ನೋಡ್ರಿ. ಕಟ್ತಾ ಇದಾರೆ, ಬಟ್ ಏನಂದ್ರೆ ಇಲ್ಲೂ ಹಾಕೊಬೇಕು, ಇನ್ನೊಂದ್ ದಾರ ಹಾಕೊಬೇಕು, ಇಲ್ಲಾಂದ್ರೆ ಇಲ್ಲಿ ಕಟ್ ಆಗುತ್ತೆ ಕಡ್ಡಿ. ನೆಲದಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮಳೆ ಬಿದ್ದಾಗ ತಂಡಿಗೆ ಚುಕ್ಕೆ ರೋಗ ಬೀಳುತ್ತೆ. ಗಿಡ ಸ್ವಲ್ಪ ಹೋಗಿದಾವಲ್ರಿ, ಮಳೆ ಬಿದ್ದಿರೋದು ಸರ್ ಆಯ್ತು, ಇಲ್ಲಾಂದ್ರೆ ಇವ್ರದ್ದು ಇನ್ನೂ ಜಾಸ್ತಿ ಇದಾಗ್ತಾ ಇತ್ತು. ಇದು ಮುರಿದೋಗಿದೆ, ಕಟ್ ಆಗಿದೆ. ವೈರಿಲ್ ಕಟ್ ಆಗಿರೋದು. ಅವೆಲ್ಲ ದಾರ ಎಲ್ಲ ಕಟ್ ಆಗಿದೆ. ದಾರ ಚೆನ್ನಾಗಿ ಹಾಕೋಬೇಕು ನೋಡ್ರಿ. ಈಗ ನೆಕ್ಸ್ಟ್ ಮಾಡ್ತಾರೆ ಬಿಡ್ರಿ ಚೆನ್ನಾಗಿ. ಈಗ ಸ್ವಲ್ಪ ದಾರದಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಏನಾದ್ರೂ ಮಾಡಕ್ ಹೋದ್ರೆ ಮತ್ತೆ ಜಾಸ್ತಿ ಮುರಿತಾವ್ರಿ ಅಲ್ಲ. ಇದು ಕಾಲರ್ ಅಟ್ ಆಗಿರೋ ಗಿಡನೇ ಇದು. ಅದು ಸಕ್ಸಸ್ ಆಯ್ತು, ಚಿಗುರ್ತಾ ಇದೆ, ಹೊಸ ಗಿಡ ಆದಂಗ ಆಗ್ತಾ ಇದೆ. ಸ್ವಲ್ಪ ಇಲ್ಲಿ ಬೇರೆ ಬಿಟ್ಕೊಂಡಿದೆ ನೋಡ್ರಿ, ಇಲ್ಲಿ ಮುಳ್ಳು ಹೊಡೆದಿರೋದು ಇದು. ಮುಳ್ಳು ಚುಚ್ಚಿ ಡ್ಯಾಮೇಜ್ ಆಗಿ ಕಾಯಿ ಓಪನ್ ಆಗಿರೋದು. ಗಾಳಿ ಜಾಸ್ತಿ ಇದ್ದಾಗೂ ಅದು ತರ ಡ್ಯಾಮೇಜ್ ಬರುತ್ತೆ. 5 ಕಂಪ್ಲೀಟ್ ಆಗಿದೆ, 6 ಕಂಪ್ಲೀಟ್ ಆಗುತ್ತೆ ಇನ್ನೊಂದು 1 ವೀಕ್. ಹೋದ ವರ್ಷನೂ ಅದಿನ್ನ ಚಿಕ್ಕ ಗಿಡ ಇತ್ತು ಸರ್. ಕ್ರಾಪ್ ಸ್ವಲ್ಪ, ಅದು ಕ್ರಾಪ್ ಓವರ್ ಆಗಿತ್ತು. ಹೋದ ವರ್ಷ ಸ್ವಲ್ಪ ಕಾಯಿ ಶೈನಿಂಗ್ ಕಡಿಮೆ ಇತ್ತು, ಶೈನಿಂಗ್ ಚೆನ್ನಾಗೈತಿ. ಚೆನ್ನಾಗೈತಿ. ಕ್ರಾಪ್ ಚೆನ್ನಾಗಿ. ಸರಿ ತಗೊಳ್ಳಿ. ಓಕೆ.